ಇಟ್ಟುಕೊಂಡವನಿಗಾಗಿ ಕಟ್ಟಿಕೊಂಡ ಗಂಡನಿಗೆ ವಿಷ ಹಾಕಿದ ಹೆಂಡತಿ. 8 ಬ್ಯಾಂಕ್ಗಳಲ್ಲಿ ಗಂಡನಿಗೆ ನಾಮಿನಿ ಮಾಡಿ 10 ಲಕ್ಷ ಸಾಲ. ಹೌದು ವೀಕ್ಷಕರೇ, ಈ ಹಿಂದೆ ಹುಣಸಗಿಯಲ್ಲಿ ಕೊಲೆ ಪ್ರಕರಣದ ಸುದ್ದಿಯು ನಿಮ್ಮ ಜಿಕೆ ಕನ್ನಡ ನ್ಯೂಸ್ನಲ್ಲಿ ವರದಿಯಾಗಿತ್ತು. ಜಿಕೆ ನ್ಯೂಸ್ ಮೂಲಕ ಕೊಲೆಯಾದ ವ್ಯಕ್ತಿಯ ಸಹೋದರಿ ಇದು ಹಾರ್ಟ್ ಅಟ್ಯಾಕ್ ಸಾವು ಅಲ್ಲ, ಕೊಲೆ ಹೆಂಡತಿಯೇ ಕೊಲೆ ಮಾಡಿದ್ದಾಳೆ ಎಂದು ಆರೋಪಿಸಿದ್ದರು. ಆದರೆ ಯಾವುದೇ ಪುರಾವೆ ಇರಲಿಲ್ಲ. ಇದೀಗ ಕೊಲೆ ಮಾಡಿದ 24 ಗಂಟೆಯಲ್ಲಿ ಆರೋಪಿಗಳ ಎಡೆಮುರಿ ಕಟ್ಟಿದ ಸುರಪುರ ಡಿವೈಎಸ್ಪಿ ನೇತೃತ್ವದ ತಂಡ. ಹುಣಸಗಿ ಪೊಲೀಸ್ ಠಾಣೆ ಸಿಪಿಐ ಸಚಿನ್ ಚಲುವಾದಿ ಹಾಗೂ ಪಿಎಸ್ಐ ಚಂದ್ರಶೇಖರ್ ಎನ್ ದಿನಾಂಕ 26/1/2025 ರಂಗಮ್ಮ ಗಂಡ ರಂಗಪ್ಪ ಬುಂಕಲದೊಡ್ಡಿ ಹುಣಸಗಿ ಪೊಲೀಸ್ ಠಾಣೆ ದೂರು ನೀಡಿರುತ್ತಾರೆ. ಕೊಲೆ ಪ್ರಕರಣವನ್ನ ತನಿಖಾ ತಂಡ ರಚನೆ ಮಾಡಿ ಹುಣಸಗಿ ಪೊಲೀಸ್ ಠಾಣೆಯ ಕೊಲೆ ಆರೋಪಿಗಳನ್ನ ಬಂಧಿಸಿದ್ದಾರೆ. ಸುರಪುರ ಡಿವೈಎಸ್ಪಿ ಜಾವೇದ್ ಇನಾಮ್ದಾರ್ ಪತ್ರಿಕಾ ಪ್ರಕಟಣೆಗೆ ಮಾಹಿತಿ ನೀಡಿದ್ದಾರೆ. ಯಾದಗಿರಿಯ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸುರಪುರ ಡಿವೈಎಸ್ಪಿ ಹಾಗೂ ಹುಣಸಗಿ ಪೊಲೀಸ್ ಠಾಣೆ ಸಿಪಿಐ ಪಿಎಸ್ಐ ಪೊಲೀಸ್ ಸಿಬ್ಬಂದಿಯವರಿಗೂ ಕೊಲೆ ಆರೋಪಿಗಳನ್ನ ಬೇಗ ಪತ್ತೆ ಹಚ್ಚಿದ್ದಕ್ಕೆ ಸಮಸ್ತ ಹುಣಸಗಿ ಗ್ರಾಮಸ್ಥರು ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಸಿದ್ದು ಮುದಗಲ, ಕಾಸಿಂ ಸಾಬ್ ಟೋನರ, ಮಲ್ಲು ಬಿರೇದಾರ್, ಗುಂಡು ಅಂಗಡಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಟ್ಟುಕೊಂಡವನಿಗಾಗಿ ಕಟ್ಟಿಕೊಂಡ ಗಂಡನಿಗೆ ಮುಹೂರ್ತ ಫಿಕ್ಸ್ ಮಾಡಿದಳು ಗಯ್ಯಾಳಿ. ಹುಣಸಗಿಯಲ್ಲಿ ಮಾನಪ್ಪ ತಂದೆ ರಂಗಪ್ಪ ಬೋಕುಲ ದೊಡ್ಡಿಯನ್ನು ಊಟ ಮಾಡುವಾಗ ಸಾಂಬಾರಿನಲ್ಲಿ ನಿದ್ದೆ ಮಾತ್ರೆ ಮಿಕ್ಸ್ ಮಾಡಿ ಮೂರ್ಛೆ ಹೋದ ಮೇಲೆ A1 ಆರೋಪಿ ಲಕ್ಷ್ಮಿ ಹಾಗೂ A2 ಆರೋಪಿ ಮಹಮ್ಮದ್ ಅಕೀಬ್ ಸೇರಿ ಮಾನಪ್ಪನನ್ನು ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಪ್ರಿಯಕರ ಹನಿಗಾಗಿ ಕಟ್ಟಿಕೊಂಡ ಗಂಡನಿಗಾಗಿ ಮುಹೂರ್ತ ಫಿಕ್ಸ್ ಮಾಡಿದಳು. ಮಧ್ಯರಾತ್ರಿ 2 ಗಂಟೆಗೆ ಪ್ರಿಯಕರ ಹಾಗೂ ಲಕ್ಷ್ಮಿ ಇಬ್ಬರು ಸೇರಿ ಗಂಡನನ್ನ ಕೊಲೆ ಮಾಡಿದ್ದಾರೆ. ಬೆಳಗಿನ ಜಾವ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ಸುಳ್ಳು ಸುದ್ದಿ ಎಬ್ಬಿಸಿ ನಾಟಕ ಆಡಿದಳು ಸುರಸುಂದರಿ. ಕೊಲೆಗೆ ಕಾರಣ ಕಳೆದ 1 ವರ್ಷದಿಂದ ಅಕ್ರಮ ಸಂಬಂಧ. ಲಕ್ಷ್ಮಿ ಹಾಗೂ ಮೊಹಮ್ಮದ್ ಅಖೀಬ್ ಇಬ್ಬರ ನಡುವೆ ಅಕ್ರಮ ಸಂಬಂಧ ಹೊಂದಿದ್ದರು. ಸುಮಾರು 8 ಬ್ಯಾಂಕ್ಗಳಲ್ಲಿ ಲಕ್ಷ್ಮಿ ಹೆಸರಲ್ಲಿ ಸಾಲ ತೆಗೆದು ಮಾನಪ್ಪನನ್ನು ನಾಮಿನಿ ಮಾಡಿಸಿದ್ದಾನೆ. ಇದನ್ನೆಲ್ಲ ಪ್ಲಾನ್ ಮಾಡಿ ಲಕ್ಷ್ಮಿಗೆ ಕೊಟ್ಟಿದ್ದಾನೆ. ಗಂಡ ಸತ್ತರೂ 10 ಲಕ್ಷ ಸಾಲ ಮನ್ನಾ ಆಗುತ್ತೆ, ಇನ್ನು ಉಳಿದ ಇನ್ಸೂರೆನ್ಸ್ ಹಣ ಕೂಡ ಬರುತ್ತೆ ಎಂದು ಪ್ಲಾನ್ ಮಾಡಿದ್ದಾರೆ. ಅದೇ ತರ ತಾಳಿಕೋಟೆಯಲ್ಲಿ ಫೋನ್ ಪೇ ಹಾಗೂ ಚೆಕ್ ಬುಕ್ ಹಣ ಕೂಡ ತೆಗೆದುಕೊಂಡು ಫ್ಲಾಟ್ ಖರೀದಿ ಮಾಡಿದ್ದಾನೆ. 1 ವರ್ಷದ ಹಿಂದೆ ಬಸವರಾಜ್ ಕುಂಬಾರ್ ಅವರ ಮನೆ ಬಾಡಿಗೆ ಕೊಡಿಸಿದ್ದೆ ಲಕ್ಷ್ಮಿ. ದಿನನಿತ್ಯ ಅವನಿಗೆ ಊಟ ತಿಂಡಿ ಕೊಡುವುದು ಲಕ್ಷ್ಮಿ. ಏನೋ ಮಾಡೋಕೆ ಹೋಗಿ ಈಗ ಜೈಲಲ್ಲಿ ಕಂಬಿ ಎಣಿಸುತ್ತಾ ಕೂತಿದ್ದಾಳೆ. ಮಾನಪ್ಪಗೆ ಇದ್ದ ಒಂದೇ ಹೆಣ್ಣು ಮಗು, ತಂದೆ ತಾಯಿ ಕಳೆದುಕೊಂಡು ಅನಾಥವಾಗಿದ್ದಾಳೆ. ಅದಕ್ಕೆ ಹೇಳೋದು ಮಾಡಿದ್ದುಣ್ಣೋ ಮಾರಾಯ ಅಂತ. ರಸೂಲ್ ಬೆನ್ನು, ಜಿಕೆ ನ್ಯೂಸ್ ಕನ್ನಡ, ಹುಣಸಗಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.